ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಉತ್ತಮ ರೈತನಿದ್ದ. ಆತನ ಮನೆ ಕುಟುಂಬ ತುಂಬಾ ದೊಡ್ಡದು. ಆದರೆ ಮನೆಗೆ ತುಂಬಾ ಹಣ ಇರಲಿಲ್ಲ. ಆದರೂ ಸಹ ಹೊಟ್ಟೆಗೆ ಹಿಟ್ಟಿಲ್ಲ ಎಂಬ ಕೊರಗು ರಾಮಯ್ಯನಲ್ಲಿ ಇರಲಿಲ್ಲ. ಒಂದೇ ಒಂದು ವಿಶ್ವಾಸವಿತ್ತು. ಕಷ್ಟಪಟ್ಟು ಕೆಲಸ ಮಾಡಿದರೆ ಎಂದಿಗೂ ಮಣ್ಣು ನಮ್ಮನ್ನು ಕೈ ಬಿಡುವುದಿಲ್ಲ ಎಂದು ನಂಬಿದ್ದ. ಪ್ರತಿ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗಿ ಹೊಲದಲ್ಲಿ ಕಾಳನ್ನು ಹಾಕಿ ಹಳ್ಳದ ನೀರನ್ನು ತಂದು ದಿನಪೂರ್ತಿ ದುಡಿಯುತ್ತಿದ್ದ. ಆ ಕಾಲದಲ್ಲಿ ಮಳೆ ಬರುವುದು ತಡವಾಗಿತ್ತು. ಬೀಜ ಬಿತ್ತಿದ ಹೊಲಕ್ಕೆ ಬತ್ತಿ ಹೋಗುವ ಭಯವಿತ್ತು. ಹಳ್ಳಿಯ ಹಲವು ರೈತರು ಹತಾಶರಾಗಿದ್ದರು. ಈ ವರ್ಷ ಬೆಳೆ ಬೆಳೆಯುವುದು ಬೇಡ ರಾಮಯ್ಯ ಎಂದು ಹೇಳಿದ್ದರು. ಆದರೆ ರಾಮಯ್ಯ ಮಾತ್ರ ನಗುತ್ತಿದ್ದ. ಮಳೆ ಬಂದರೂ ದುಡಿಯುತ್ತೇನೆ, ಬರದಿದ್ದರೂ ಸಹ ದುಡಿಯುತ್ತೇನೆ. ದುಡಿತವೇ ನನ್ನ ಕೈಯಲ್ಲಿರೋ ಭಾಗ್ಯ ಎಂದು ಹೇಳಿದನು. ಒಂದು ರಾತ್ರಿ ಆತನ ಹೊಲ ನೋಡಿದಾಗ ಗಾಳಿಯು ಶಕ್ತಿಯಾಗಿ ಬೀಸಿದವು. ಮೋಡಗಳು ಹುಡುಗಿದವು. ಹಳ್ಳಿಗಳೆಲ್ಲ ಹೊರಗೆ ಬಂದು ಆಕಾಶ ನೋಡಿದವು. ಕೊನೆಗೆ ಬೃಹತ್ ಮಳೆಯು ಸುರಿಯತೊಡಗಿತು. ವರಿ, ಜೋಳ, ಸಜ್ಜೆ ಎಲ್ಲ ದಂಟಾಗಿ ಬೆಳೆದವು. ಆದರೆ ಬೇರೆಯವರ ಹೊಲದಲ್ಲಿ ಇಷ್ಟು ಫಲವಿರಲಿಲ್ಲ. ರಾಮಯ್ಯನ ಹೊಲ ಚಿಗುರಿ ಹಸಿರು ಹೊದಿಕೆಯಂತೆ ಹೊಳೆಯಿತು. ಪೈರು ಕೊಯ್ಯುವ ಕಾಲ ಬಂದಾಗ ಎಲ್ಲರೂ ಬಂದರು. ರಾಮಯ್ಯ, ನಿನಗೆ ನಾವು ಹೇಳಿದ್ದು ಮರೆತು ಬಿಡು. ನಿನ್ನ ದುಡಿಮೆಯೇ ನಿನ್ನನ್ನು ಬದುಕಿಸಿದೆ ಎಂದು ಹೇಳಿದರು. ರಾಮಯ್ಯ ನಗುತ್ತಾ ಹೇಳಿದ, ಕಷ್ಟ ಎಂದರೆ ಅಡ್ಡಿ ಅಲ್ಲ, ಕಷ್ಟವೇ ನಮ್ಮ ಕೈಗಳಿಗೆ ಬಲ ಕೊಡುವ ಗುರು ಎಂದು ಹೇಳಿದನು. ಆ ವರ್ಷ ರಾಮಯ್ಯನೇ ಹಳ್ಳಿಯಲ್ಲಿ ಅತ್ಯಂತ ಶ್ರೀಮಂತನಾದ. ಆದರೆ ಆತನ ಮನಸ್ಸು ಬದಲಾಗಲಿಲ್ಲ. ಹುಡುಗರು, ಮೊಮ್ಮಕ್ಕಳು ಎಲ್ಲರಿಗೂ ಒಂದು ಮಾತು ಹೇಳುತ್ತಿದ್ದ. ಎಂತಹ ಕಾಲ ಬಂದರೂ ಸರಿ, ವ್ಯವಸಾಯವನ್ನು ಬಿಡಬೇಡಿ ಎಂದು ಹೇಳಿದ. ಅದು ನಮ್ಮ ಕೈಯಲ್ಲಿರುವ ದೇವರು ಎಂದು ಸಹ ಹೇಳಿದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.